ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಸೆಷನ್ ಅಲ್ಲಿ ನಾವು ಒಂದಷ್ಟು ಟ್ರಿಕ್ಕಿ ಪ್ರಾಬ್ಲಮ್ಸ್ ನ ಹೇಗೆ ಈಸಿಯಾಗಿ ಸಾರ್ಟ್ ಔಟ್ ಮಾಡೋದಂತ ನೋಡೋಣ. ಅದೇ ರೀತಿ ಕೆಲವೊಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಯಾವ ರೀತಿ ಹೇಗೆ ಬೇಗ ಸಾಲ್ವ್ ಮಾಡ್ಬೋದಂತ ಲೆಟ್ ಅಸ್ ಟ್ರೈ. ಸೊ ನೆಕ್ಸ್ಟ್ ಕ್ವಶನ್, ದ ಪೈ ಚಾರ್ಟ್ ಬಿಲೋ ರೆಪ್ರೆಸೆಂಟ್ ದ ಮಾರ್ಕೆಟ್ ಶೇರ್ ಆಫ್ ಡಿಫ್ರೆಂಟ್ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಸ್ ಇನ್ ಅ ಪರ್ಟಿಕ್ಯುಲರ್ ಇಯರ್. ಸೊ ಒನ್ ಇಯರ್ ಅಲ್ಲಿ ಎಷ್ಟು ಮಾರ್ಕೆಟ್ಗೆ ಶೇರ್ ಆಗಿದೆ ಸ್ಮಾರ್ಟ್ ಫೋನ್, ಟೋಟಲ್ ಎಷ್ಟು ಬ್ರ್ಯಾಂಡ್ ಇದೆ? 5 ಬ್ರ್ಯಾಂಡ್ ಇದೆ. ಬ್ರ್ಯಾಂಡ್ ಎಕ್ಸ್, ಬ್ರ್ಯಾಂಡ್ ವೈ, ಬ್ರ್ಯಾಂಡ್ ಝೆಡ್ ಅಂಡ್ ಎ ಬಿ, ರೈಟ್? ಯಾವ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಮಾರ್ಕೆಟ್ ಅಂದ್ರೆ ಸೋಲ್ಡ್ ಮಾಡಿದ್ದಾರೆ ಅಂತ ಇಲ್ಲಿ ನಮಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಆ ಡೀಟೇಲ್ಸ್ ನ ಇಟ್ಕೊಂಡು ಇಲ್ಲಿ ಕೊಟ್ಟಿರುವಂತ 5 ಕ್ವಶನ್ಸ್ಗೆ ನಾವಿಲ್ಲಿ ಆನ್ಸರ್ ಮಾಡಬೇಕು, ರೈಟ್? ಸೊ ಏನ್ ಕ್ವಶನ್ ಕೇಳಿದ್ದಾರೆ? ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಸ್ಮಾರ್ಟ್ ಫೋನ್ ಸೋಲ್ಡ್ ಬೈ ಬ್ರ್ಯಾಂಡ್ ಎಕ್ಸ್ ಇಫ್ ದ ಟೋಟಲ್ ಮಾರ್ಕೆಟ್ ಇಸ್ 10 lakh ಸ್ಮಾರ್ಟ್ ಫೋನ್ಸ್. ಈಗ ಒಂದು ಮಾರ್ಕೆಟ್ ಅಲ್ಲಿ 10 lakh ಸ್ಮಾರ್ಟ್ ಫೋನ್ ಇದೆ ಅಂತ ಅಂದ್ರೆ ಬ್ರ್ಯಾಂಡ್ ಎಕ್ಸ್ ಅವರು ಎಷ್ಟು ನಂಬರ್ ಆಫ್ ಸ್ಮಾರ್ಟ್ ಫೋನ್ ಸೋಲ್ಡ್ ಮಾಡಿದ್ದಾರೆ ಅಂತ ವಿ ನೀಡ್ ಟು ಚೆಕ್. ಬಟ್ ಅದು ಪರ್ಸೆಂಟೇಜ್ ಅಲ್ಲಿ ನಮಗೆ ಕೊಟ್ಟಿದ್ದಾರೆ, ಬಟ್ ನಾವು ಅದನ್ನ ಎಷ್ಟು ನಂಬರ್ ಅಲ್ಲಿ ಸೋಲ್ಡ್ ಮಾಡಿದ್ದಾರೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ವಿ ನೋ ದಟ್ ಬ್ರ್ಯಾಂಡ್ ಎಕ್ಸ್ಗೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಆಗಿದೆ? 30%. ಹೇಗೆ ಬರ್ಕೋಬಹುದು? 30/100. ಸಪೋಸ್ ಮಾರ್ಕೆಟ್ ಅಲ್ಲಿ ಎಷ್ಟು ಸ್ಮಾರ್ಟ್ ಫೋನ್ ಇದೆ ಅಂತ ಹೇಳಿದರೆ 10 lakh. 1 0 0 0 0 0 0. So simplify this, what we get? 30 into 10,000 is nothing but 3 lakh. So total 3 lakh smartphone, number of smartphones sold ಮಾಡಿದ್ದಾರೆ ಯಾರು? ಬ್ರ್ಯಾಂಡ್ ಎಕ್ಸ್ ಅವರು. ಸೊ ಆನ್ಸರ್ ಫಾರ್ ಫಸ್ಟ್ ಕ್ವಶನ್ ಇಸ್ 3 lakh smartphones. So next question ನೋಡೋಣ. What is the difference in the number of smartphones sold by brand Y and brand Z? ಬ್ರ್ಯಾಂಡ್ ವೈ ಮತ್ತೆ ಬ್ರ್ಯಾಂಡ್ ಝೆಡ್ ಇಂದ ಸೋಲ್ಡ್ ಆಗಿರೋದ್ರಿಂದ ಏನ್ ಡಿಫ್ರೆನ್ಸ್ ಇದೆ ಅಂತ ಕೇಳ್ತಿದ್ದಾರೆ. ಐ ಮೀನ್ ಸೇಮ್ ನಾವು ಬ್ರ್ಯಾಂಡ್ ಎಕ್ಸ್ ಹೇಗೆ ಕಂಡಿಡ್ತೀವೋ ಅದೇ ತರ ಬ್ರ್ಯಾಂಡ್ ವೈ ಅಂಡ್ ಬ್ರ್ಯಾಂಡ್ ಝೆಡ್ ನ ಫೈಂಡ್ ಔಟ್ ಮಾಡ್ಕೋಬೇಕು, ಎಷ್ಟು ನಂಬರ್ ಅಲ್ಲಿ ಸೋಲ್ಡ್ ಮಾಡಿದ್ದಾರೆ ಅಂತ. ದೆನ್ ನಾವೆರಡನ್ನು ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಆಕ್ಚುಯಲ್ ಡಿಫ್ರೆನ್ಸ್ ಸಿಗುತ್ತೆ. ಸೊ ಲೆಟ್ ಅಸ್ ಟ್ರೈ. I will write here brand Y ಎಷ್ಟು ಪರ್ಸೆಂಟೇಜ್ ಅಲ್ಲಿ ಸೋಲ್ಡ್ ಮಾಡಿದ್ದಾರೆ? 25%. 25 divided by 100 into 10 lakh. I mean 10 lakh. So simplify this, what we get? 2,50,000, right? So brand Y ಅವರು ಸೋಲ್ಡ್ ಮಾಡಿರೋದು 2,50,000. ಆ ಬ್ರ್ಯಾಂಡ್ ಅಷ್ಟು ಸೋಲ್ಡ್ ಆಗಿದೆ ಸ್ಮಾರ್ಟ್ ಫೋನ್ಸ್. ಸೊ ಲೆಟ್ ಅಸ್ ಟ್ರೈ ಫಾರ್ ಬ್ರ್ಯಾಂಡ್ ಝೆಡ್. ಬ್ರ್ಯಾಂಡ್ ಝೆಡ್ ಎಷ್ಟು ಪರ್ಸೆಂಟೇಜ್ ಇದೆ? 20. ಸೊ 20 divided by 100 into 10 lakh. So simplify this, what we get? So 2 lakh. ಬ್ರ್ಯಾಂಡ್ ವೈ ಇಂದ 2,50,000 ಸೋಲ್ಡ್ ಆಗಿದೆ ಅಂಡ್ ಬ್ರ್ಯಾಂಡ್ ಝೆಡ್ 2 lakh ಸ್ಮಾರ್ಟ್ ಫೋನ್ ಸೋಲ್ಡ್ ಆಗಿದೆ. ದೆನ್ ವಾಟ್ ವಿ ನೀಡ್ ಟು ಚೆಕ್, ವಾಟ್ ಈಸ್ ದ ಡಿಫ್ರೆನ್ಸ್ ಇನ್ ದ ನಂಬರ್ ಆಫ್ ಸ್ಮಾರ್ಟ್ ಫೋನ್ ಸೋಲ್ಡ್ ಬೈ ಬ್ರ್ಯಾಂಡ್ ವೈ ಅಂಡ್ ಬ್ರ್ಯಾಂಡ್ ಝೆಡ್. ಸೊ ಡಿಫ್ರೆನ್ಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಜಸ್ಟ್ ಸಬ್ಟ್ರಾಕ್ಟ್ ದಿಸ್, ವಾಟ್ ವಿ ಗೆಟ್? ಸೊ 50,000 ಸ್ಮಾರ್ಟ್ ಫೋನ್ ಡಿಫ್ರೆನ್ಸ್ ಇದೆ, ರೈಟ್? So 50,000 is the answer for this second question. Let us move on to next question. Find the total market share percentage of brand A and brand B combined. Or ಏನು ಕೇಳಿದ್ದಾರೆ? ಮಾರ್ಕೆಟ್ ಶೇರ್ ಪರ್ಸೆಂಟೇಜ್ದು ಬ್ರ್ಯಾಂಡ್ ಎ ಬ್ರ್ಯಾಂಡ್ ಬಿ ಎರಡನ್ನೂ ಕಂಬೈನ್, ಐ ಮೀನ್ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಮಾರ್ಕೆಟ್ ಶೇರ್ ಇನ್ ಪರ್ಸೆಂಟೇಜ್ ಆಲ್ರೆಡಿ ಕೊಟ್ಟಿದ್ದಾರೆ. ಬ್ರ್ಯಾಂಡ್ ಎ ಎಷ್ಟಿದೆ? 15. ಬ್ರ್ಯಾಂಡ್ ಬಿ ಇಸ್ 10. ಸೊ ಎರಡನ್ನ ಆ್ಯಡ್ ಮಾಡಿದ್ರೆ ವಾಟ್ ವಿ ಗೆಟ್? 15 plus 10 is nothing but 25%. If we combine both brand A and brand B, we get 25% of market share. Okay, let us move on to next question. If the total market increases to 12 lakh smartphones, how many smartphones will brand X will based on the brand X have based on the same market share? Okay, ಸೊ ನಾವಿಲ್ಲಿ ಇದುವರೆಗೂ ನಾವು ಎಷ್ಟು ಸ್ಮಾರ್ಟ್ ಫೋನ್ ಇದೆ ಅಂತ ನಾವು ಮಾರ್ಕೆಟ್ ಪ್ರೈಸ್, ಐ ಮೀನ್ ಎಷ್ಟು ಸ್ಮಾರ್ಟ್ ಫೋನ್ ಇದೆ ಅಂತ ನಾವು ಸೋಲ್ಡ್ ಮಾಡ್ತಿದ್ವಿ? 10 lakh, ರೈಟ್? ಬಟ್ ಇಲ್ಲಿ ಏನು ಹೇಳಿದ್ದಾರೆ?
ಸಪೋಸ್ ನಮ್ಮ ಮಾರ್ಕೆಟಲ್ಲಿ ಸ್ಮಾರ್ಟ್ಫೋನ್ 12 ಲ್ಯಾಕ್ ಇದೆ ಅಂತ ಅಂದರೆ ಬ್ರ್ಯಾಂಡ್ ಎಕ್ಸ್ ಅವರು ಎಷ್ಟು ಸೋಲ್ಡ್ ಮಾಡಿದ್ದಾರೆ ಅಂತ ಕೇಳ್ತಿದ್ದಾರೆ. ಸೊ ವಿ ನೋ ದ ವ್ಯಾಲ್ಯೂ 30% ಅವ್ರು ಸೋಲ್ಡ್ ಮಾಡಿರೋದು. ಸೊ 30 ಡಿವೈಡೆಡ್ ಬೈ 100 ಇಂಟು 12 ಲ್ಯಾಕ್. ಸೊ ಸಿಂಪ್ಲಿಫೈ ದಿಸ್, ವಾಟ್ ವಿ ಗೆಟ್ 12 into 3, 36 and 4 zeros. So ಸಪೋಸ್ ಮಾರ್ಕೆಟಲ್ಲಿ 12 ಲ್ಯಾಕ್ ಸ್ಮಾರ್ಟ್ಫೋನ್ ಇದೆ ಅಂತ ಅಂದಿದ್ರೆ ಬ್ರ್ಯಾಂಡ್ ಎಕ್ಸ್ ಸೋಲ್ಡ್ ಮಾಡ್ತಿದ್ದು 3,60,000 ಸ್ಮಾರ್ಟ್ಫೋನ್ಸ್. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ವಿಚ್ ಬ್ರ್ಯಾಂಡ್ ಹ್ಯಾಸ್ ದ ಸೆಕೆಂಡ್ ಹೈಯೆಸ್ಟ್ ನಂಬರ್ ಆಫ್ ಸ್ಮಾರ್ಟ್ಫೋನ್ ಸೋಲ್ಡ್ ಆ್ಯಂಡ್ ಹೌ ಮೆನಿ ಆರ್ ದ ಸೋಲ್ಡ್ ಬೈ ದಟ್ ಬ್ರ್ಯಾಂಡ್? ಸೊ ಯಾವ ಬ್ರ್ಯಾಂಡಲ್ಲಿ ಸೆಕೆಂಡ್ ಹೈಯೆಸ್ಟ್ ಸ್ಮಾರ್ಟ್ಫೋನ್ ಇರೋದು ಅಂತ ನಾವು ಚೆಕ್ ಮಾಡಬೇಕು. ಸೊ ಎಲ್ಲಿ 30 ಇಸ್ ದ ಫಸ್ಟ್ ಹೈಯೆಸ್ಟ್ ನಂಬರ್ ಆಫ್ ಸ್ಮಾರ್ಟ್ಫೋನ್ ಅಲ್ವಾ. ನೆಕ್ಸ್ಟ್ ಯಾವುದಿರೋದು? ಬ್ರ್ಯಾಂಡ್ ವೈ, ಇಟ್ ಇಸ್ 25. ಸೊ ಬ್ರ್ಯಾಂಡ್ ವೈ ಹ್ಯಾಸ್ ಸೆಕೆಂಡ್ ಹೈಯೆಸ್ಟ್ ಸ್ಮಾರ್ಟ್ಫೋನ್ಸ್. That is 25%. And how many are sold by that brand? ಹೇಗೆ ಸೋಲ್ಡ್ ಫೈಂಡ್ ಔಟ್ ಮಾಡೋದು, ಎಷ್ಟು ಸೋಲ್ಡ್ ಮಾಡಿದ್ದಾರೆ ಅಂತ? 25 ಡಿವೈಡೆಡ್ ಬೈ 100 ಇಂಟು 10 ಲ್ಯಾಕ್. ಸಿಂಪ್ಲಿಫೈ ಮಾಡಿದ್ದಕ್ಕೆ ನಮ್ಗೆ ಏನು ಸಿಕ್ಕಿದೆ? 2,50,000, ರೈಟ್? ಸೊ 2,50,000 ಬ್ರ್ಯಾಂಡ್ ವೈ ಅವ್ರು ಸೋಲ್ಡ್ ಮಾಡಿರೋದು. ಸೊ ವಿಚ್ ಬ್ರ್ಯಾಂಡ್ ಹ್ಯಾಸ್ ದ ಸೆಕೆಂಡ್ ಹೈಯೆಸ್ಟ್ ನಂಬರ್ ಆಫ್ ಸ್ಮಾರ್ಟ್ಫೋನ್ ಅಂತ ಅಂದರೆ ಬ್ರ್ಯಾಂಡ್ ವೈ. ಆ್ಯಂಡ್ ಎಷ್ಟು ಸೋಲ್ಡ್ ಮಾಡಿದ್ದಾರೆ ಅಂತ ಅಂದರೆ 2,50,000. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಅಂತ ಹೇಳಿದ್ದಾರೆ, ದ ಲೈನ್ ಗ್ರಾಫ್ ಶೋಸ್ ದ ಮಂತ್ಲಿ ಸೇಲ್ಸ್ ಫಿಗರ್ಸ್ ಇನ್ 1000 ಆಫ್ ಅ ರಿಟೇಲ್ ಸ್ಟೋರ್ ಫಾರ್ ದ ಫಸ್ಟ್ 6 months ಆಫ್ ದ ಇಯರ್. ಸೊ 1 ಇಯರಲ್ಲಿ ಫಸ್ಟ್ 6 monthsಲ್ಲಿ ಎಷ್ಟು ಸೇಲ್ಸ್ ಆಗಿದೆ ಅಂತ ನಮಗೆ ಇಲ್ಲಿ ಗ್ರೇಡ್ ಕೊಟ್ಟಿದ್ದಾರೆ, ಐ ಮೀನ್ ಇನ್ ನಂಬರ್. ಒಂದು ರಿಟೇಲ್ ಸ್ಟೋರಲ್ಲಿ ಎಷ್ಟು ಸೇಲ್ಸ್ ಆಗಿದೆ ಅಂತ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ಏನೇನು ಕ್ವಶನ್ಸ್ ಕೊಟ್ಟಿದ್ದಾರೆ ನಾವಿಲ್ಲಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡೋಣ. ಓಕೆ, ಫಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದ ಟೋಟಲ್ ಸೇಲ್ಸ್ ಫಾರ್ ದ ಫಸ್ಟ್ 6 months. ಸೇಲ್ಸ್ ವ್ಯಾಲ್ಯೂ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ, ಬಟ್ ಏನು ಕ್ವಶನ್ ಕೇಳ್ತಿದ್ದಾರೆ? ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಟೋಟಲ್ ಸೇಲ್ಸ್ ಆಫ್ ಫಸ್ಟ್ 6 months, ರೈಟ್? ಸೊ ಜಾನ್ವರಿಯಿಂದ ಜೂನ್ ತನಕ ಎಷ್ಟು ಸೇಲ್ಸ್ ನಂಬರ್ಸ್ ಇದೆ ಅದನ್ನು ಕೌಂಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಕೌಂಟ್ ದಿಸ್, ವಾಟ್ ವಿ ಗೆಟ್? 5 plus 5 plus 5, it is 15, carry 1, 8, 8 plus 5 is 15, 15 plus 6 is 21, 21 plus 5, 26, 26 plus 6, 32, 32 plus 5, it is 37. So total 375 sales ಆಗಿದೆ first 6 months ಇಂದ. Let us move on to next question. Determine the percentage increase in sales from January to June. ಸೊ ಜಾನಿಂದ ಜೂನ್ ತನಕ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅಂತ ವಿ ನೀಡ್ ಟು ಫೈಂಡ್, ರೈಟ್? ಸೊ ವಿ ನೋ ದ ವ್ಯಾಲ್ಯೂ 75 minus 50 and divided by 50 into 100. ಸೊ ಈ ವ್ಯಾಲ್ಯೂ ನಾನು ಹೇಗೆ ತಗೊಂಡೆ ಅಂತ ಅಂದರೆ, ನೀವು ಪರ್ಸೆಂಟೇಜ್ ಕ್ಲಾಸ್ನ ಅಟೆಂಡ್ ಮಾಡಿದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಲೆಟ್ ಅಸ್ ಸಿಂಪ್ಲಿಫೈ ದಿಸ್. 75 minus 50 is nothing but 25 divided by 50 into 100. Simplify this. 5 ones are 5 2s are 25 into 2, 50%. So from January to June tanka 50% increase agide sales. Okay, next question. Which month had the highest sales figure and what was the value? ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಯಾವ ಮಂತಲ್ಲಿ ಜಾಸ್ತಿ ಸೇಲ್ಸ್ ಆಗಿರೋದು? ಜೂನ್, ರೈಟ್? So June, what was the value? 75. This, right? So for third question, it is June and 75. Next question, what is the average monthly sales figure for the first 6 months? Average first 6 months to average find out ಮಾಡೋದು ಕೇಳಿದ್ದಾರೆ. We know the formula to find out average. Total number of sales value and divided by number of value. Total number ಎಷ್ಟು ಸಿಕ್ಕಿದೆ? 375. ಅದನ್ನು ಸಮ್ ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ? 375 ಡಿವೈಡೆಡ್ ಬೈ ಟೋಟಲ್ ನಂಬರ್. ಅಂದರೆ ಕೌಂಟ್ ಮಾಡಬೇಕು, 1 2 3 4 5 6. ಸೊ 6 ಇದರಿಂದ ನಾವು ಡಿವೈಡ್ ಮಾಡಿದ್ರೆ ನಮ್ಗೆ ಆವ್ರೇಜ್ ವ್ಯಾಲ್ಯೂ ಸಿಗುತ್ತೆ. 6 1s are 6 6 are 36, 6 2s are 12,
remainder 3.5, so that is 62.5. So the average monthly sales figure for the first 6 months is 62.2. okay, ಹೇಗೆ ಡಿವೈಡ್ ಮಾಡಿದ್ ನಾನು, sum of all the value sales value and divided by the total number of sales value. sum ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ 375. ಟೋಟಲ್ ನಂಬರ್ ಎಷ್ಟಿದೆ 1 2 3 4 5 6 ಮಂತ್ಸ್ ರೈಟ್. ಸೊ 375 ಡಿವೈಡೆಡ್ ಬೈ 6 ಮಾಡಿದ್ರೆ ನಮಗೆ 62.5 ಸಿಗುತ್ತೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 62.5 ಇಸ್ ದ ಆವರೇಜ್ ವ್ಯಾಲ್ಯೂ. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಮಂತ್ ವಿತ್ ದ ಹೈಯೆಸ್ಟ್ ಇನ್ಕ್ರೀಸ್ ಇನ್ ಸೇಲ್ಸ್ ಕಂಪೇರ್ ಟು ದ ಪ್ರೀವಿಯಸ್ ಮಂತ್. ಸೊ ನಾವು ಪ್ರೀವಿಯಸ್ ಮಂತ್ ಕಂಪೇರ್ ಮಾಡಿದಾಗ ಯಾವ ಮಂತಲ್ಲಿ ಜಾಸ್ತಿ ಇನ್ಕ್ರೀಸ್ ಆಗಿದೆ ಅಂತ ವಿ ನೀಡ್ ಟು ಚೆಕ್. ಸೊ ಲೆಟ್ ಅಸ್ ಲುಕ್ ಅಟ್ ದ ಗ್ರಾಫ್. ಸೊ ಜಾನ್ವರಿಯಿಂದ ಫೆಬ್ರವರಿ ತನಕ ಎಷ್ಟು ಇನ್ಕ್ರೀಸ್ ಆಗಿದೆ, ಡಿಫ್ರೆನ್ಸ್ ಎಷ್ಟಿದೆ 10 ರೈಟ್. ಬಟ್ ಫೆಬ್ರವರಿಯಿಂದ ಮಾರ್ಚ್ ಡಿಕ್ರೀಸ್ ಆಗಿದೆ -5 ರೈಟ್. ಸೊ ಅಗೈನ್ ಮಾರ್ಚ್ ಟು ಏಪ್ರಿಲ್ ಇನ್ಕ್ರೀಸ್ ಆಗಿದೆ, ದಟ್ ಈಸ್ 10. ಆ್ಯಂಡ್ ಅಗೈನ್ ಏಪ್ರಿಲ್ ಟು ಮೇ ಇಟ್ ಈಸ್ ಆಲ್ಸೋ ಇನ್ಕ್ರೀಸ್ ಬೈ 5%. ಇನ್ ಮೇ ಟು ಜೂನ್ ಇಲ್ಲೂ ಕೂಡ 5% ಇನ್ಕ್ರೀಸ್ ಆಗಿದೆ. ಬಟ್ ಜಾಸ್ತಿ ಎಲ್ಲಿ ಇನ್ಕ್ರೀಸ್ ಆಗಿರೋದು 10 ವ್ಯಾಲ್ಯೂ ರೈಟ್. ಫ್ರಮ್ ಜಾನ್ವರಿ ಟು ಫೆಬ್ರವರಿ 10% ಇನ್ಕ್ರೀಸ್ ಆಗಿದೆ. ಆ್ಯಂಡ್ ಅಗೈನ್ ಇನ್ ಮಾರ್ಚ್ ಆ್ಯಂಡ್ ಏಪ್ರಿಲ್ ಆಲ್ಸೋ 10% ಇನ್ಕ್ರೀಸ್ ಆಗಿದೆ. ಬಟ್ ಇಲ್ಲಿ ನಾವು ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ ಫೆಬ್ರವರಿಲಿ 60 ಇದೆ, ಏಪ್ರಿಲಲ್ಲಿ 65 ಇದೆ. ಹೈಯೆಸ್ಟ್ ವ್ಯಾಲ್ಯೂ ಎಲ್ಲಿರೋದು ಏಪ್ರಿಲ್ ರೈಟ್. ಸೊ ಏಪ್ರಿಲ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಬಿಕಾಸ್ ನಾವಿಲ್ಲಿ ಫೆಬ್ರವರಿ ಯಾಕೆ ತಗೊಂಡಿಲ್ಲ ಅಂತ ಅಂದರೆ ನೀವಿಲ್ಲಿ ವ್ಯಾಲ್ಯೂ ಕಂಪೇರ್ ಮಾಡ್ಬೋದು. 60 ದೊಡ್ಡದ 65 65 is the highest value right. So the answer for this question is 65. okay, next question. okay, the table below shows the profit of 3 companies over 4 quarter in a year. ಸೊ 1 ಇಯರ್ ಅಲ್ಲಿ 4 ಕ್ವಾರ್ಟರ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಓಕೆನಾ. ಸೊ ಅಲ್ಲಿ 3 ಕಂಪ್ನೀಸ್ ಅಲ್ಲಿ ಯಾವ ಕಂಪ್ನಿಲಿ ಜಾಸ್ತಿ ಪ್ರಾಫಿಟ್ ಆಗಿದೆ ಅಂತ, ಐ ಮೀನ್ ಎಷ್ಟೆಷ್ಟು ಪ್ರಾಫಿಟ್ ಆಗಿದೆ ಅಂತ ಇಲ್ಲಿ ವ್ಯಾಲ್ಯೂ ಶೋ ಮಾಡಿದ್ದಾರೆ. ಅದನ್ನ ಯೂಸ್ ಮಾಡ್ಕೊಂಡು ನಾವು ಕೊಟ್ಟಿರೋ 5 ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡೋಣ. ನೆಕ್ಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದ ಟೋಟಲ್ ಆನ್ಯುವಲ್ ಪ್ರಾಫಿಟ್ ಫಾರ್ ಕಂಪ್ನಿ ಎ. ಸೊ ಕಂಪ್ನಿ ಎ ಅಲ್ಲಿ ಟೋಟಲ್ ಎಷ್ಟು ಪ್ರಾಫಿಟ್ ಆಗಿದೆ ಅಂತ ವಿ ನೀಡ್ ಟು ಚೆಕ್. ಸೊ ಆಟ್ ದಿಸ್ ವಾಟ್ ವಿ ಗೆಟ್ 7, 6 plus 3 9, so 97. ಸೊ ಟೋಟಲ್ ಕಂಪ್ನಿ ಎ ಅಲ್ಲಿ 1 ಇಯರ್ ಅಲ್ಲಿ ಎಷ್ಟು ಪ್ರಾಫಿಟ್ ಆಗಿದೆ 97 ಮಿಲಿಯನ್ ಅಷ್ಟು ಪ್ರಾಫಿಟ್ ಆಗಿದೆ ರೈಟ್. they have given the profit in millions right. next question, find the percentage growth in profit for company B from quarter 1 to quarter 4. so quarter 1 to quarter 4 ಅಲ್ಲಿ ಕಂಪ್ನಿ ಬಿ ಅಲ್ಲಿ ಯಾವ ರೇಂಜಲ್ಲಿ ಪ್ರಾಫಿಟ್ ಆಗಿದೆ ಅಂತ ವಿ ನೀಡ್ ಟು ಚೆಕ್ ರೈಟ್. ಹೇಗೆ ಫೈಂಡ್ ಔಟ್ ಮಾಡೋದು ಪರ್ಸೆಂಟೇಜ್ನ? ಇನ್ ಕಂಪ್ನಿ ಬಿ 32 minus 25 divided by 25 into 100. So simplify this, what we get? Twenty-five ones are 25 fours are, so 7 fours are 28. So find the percentage growth in profit for company B from quarter 1 to quarter 4 ಅಂತ ಅಂದರೆ it is 25% increase ಆಗಿದೆ right. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? 32 minus 25 divided by 25 into 100. So simplify this, we get 28%. Next question, which company had the highest profit in quarter 3 and what was that value? quarter 3 ಅಲ್ಲಿ ಯಾವ ಕಂಪ್ನಿಗೆ ಹೈಯೆಸ್ಟ್ ಪ್ರಾಫಿಟ್ ಆಗಿದೆ ಅಂತ ವಿ ನೀಡ್ ಚೆಕ್. ಸೊ 25 28 40, ಸೊ ಯಾವ್ದು ಜಾಸ್ತಿ ಇದೆ 40 ರೈಟ್. ಸೊ ಕಂಪ್ನಿ ಸಿ has the highest profit in quarter 3 and what was the value? It is 40 right. So company C and 40 is the answer for this question. Next question, determine the average quarterly profit for company C. So company C ಅಲ್ಲಿ we need to check average quarterly profit right. So average ಹೇಗೆ ಫೈಂಡ್ ಔಟ್ ಮಾಡೋದು? we need to add, I mean
we need to check the sum of value and divided by the total number of that profit value. So add ಮಾಡಿದ್ರೆ ಕಂಪ್ನಿ ಸಿ ಅದು ನಮಗೆ ಟೋಟಲ್ ಏನು ವ್ಯಾಲ್ಯೂ ಸಿಗುತ್ತೆ 10 carry 1 4 4 plus 4 3s are 12 12 plus 3 it is 15 so total 15. So total number of quarter ಎಷ್ಟಿದೆ 1 2 3 4 4 right divided by 4 we get the average value 4 1s are 4 3s are 12 again 3 carry 4 7s are 28.5 so that is 37.5 is the average value. So the average quarterly profit for company C is 37.5 right. Next question, compare the total annual profits of all three companies and identify the company with the highest total annual profit. ಸೊ ಇದನ್ನ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಬೈ ಲುಕಿಂಗ್ ಅಟ್ ಈಚ್ ಅದರ್. ಯಾವ ಕಂಪ್ನಿಗೆ ಜಾಸ್ತಿ ವ್ಯಾಲ್ಯೂ ಇರೋದು, ಐ ಮೀನ್ ಪ್ರಾಫಿಟ್ ಯಾವ ಕಂಪ್ನಿಗೆ ಜಾಸ್ತಿ ಆಗಿರೋದು. ಇಲ್ಲೆಲ್ಲ 20 to 30 ರೇಂಜಲ್ಲಿ ಇದೆ, ಇದರಲ್ಲಿ 20 to 30, ಬಟ್ ಹಿಯರ್ 30 and 40. ಸೊ comparing three, company C has the highest profit, right? So company C and the value is 150 million, right? So for fifth question it is company C and profit was 150 million. Because they ask you to find out the total annual profit, it is 150 million, right? So this is the answer for this question. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಲೆಟ್ ಮೀ ಕ್ಲಾರಿಫೈ ಥ್ರೂ ದಟ್. ಸೊ ಆ್ಯಂಡ್ ಥ್ಯಾಂಕ್ ಯು.